ಹಾಯ್ ಹಾಲ್ ವೆಲ್ಕಮ್ ಟು ಪೂರ್ಣಿಮಾ ಬಾನ್ವಿ ಲಾಗ್ಸ್. ನಾನು ಈ ಲಾಗಲ್ಲಿ ಆಲ್ಮೋಸ್ಟು ದೇವಸ್ಥಾನಕ್ಕೆ ವಿಸಿಟ್ಟು ಮತ್ತು ಗೃಹ ಪ್ರವೇಶದ್ದು ಸತ್ಯನಾರಾಯಣ ಪೂಜೆದು ಆಗಿರ್ಬೋದು ಮತ್ತು ಮದುವೆದು ವೈಬ್ಸ್ ಈ ಥರದ್ದೇ ಮಾಡಿದ್ದೀನಿ. ಫಸ್ಟ್ ನಾವು ಆರತಿ ಕೊಡಕ್ಕೆ ಹೋಗಿದ್ವಿ. ಅಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ಆರತಿ ಕೂಡ ಹೆಸರು ಕೇಳೋ ತಕ್ಷಣ ವೆರಿ ಫೇಮಸ್, ನೆಗೆಟಿವ್ ಎನರ್ಜಿ ರಿಮೂವ್ ಮಾಡುವಂತಹದ್ದು. ಇಲ್ಲಿ ತಡೆ ಒರೆಸೋದೆಲ್ಲ ತುಂಬ ಫೇಮಸ್ಸು. ಹಾಲಿಯ ದೇವಿ ತುಂಬ ಪವರ್ಫುಲ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನಮ್ಮೂರಿಂದ ಸಿಕ್ಕಾಬಟ್ಟೆ ಹತ್ತಿರ, ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಆಗುತ್ತೆ. ನಾವು ಹೋಗ್ಬೇಕಂತ ಇದ್ವಿ. ಸೊ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಫ್ರೀ ಆಗಿತ್ತು, ತುಂಬ ರಶ್ ಇರಲಿಲ್ಲ. ಸಂಡೇ ಇದ್ರೂ ರಶ್ ಇರಲಿಲ್ಲ, ಆರಾಮಾಗಿ ಹೋಗ್ಬಿಟ್ಟು ಬಂದ್ವಿ. ಪೀಸ್ಫುಲ್ಲಾಗಿ ದರ್ಶನ ಆಯಿತು, ತುಂಬ ರಿಲ್ಯಾಕ್ಸ್ ಅನಿಸ್ತು. ಅದಾದಮೇಲೆ ನೆಕ್ಸ್ಟ್ ಡೇ, ಸೊ ಭಾನುವಾರ ಇತ್ತಲ್ಲ, ಅದ್ರ ನೆಕ್ಸ್ಟ್ ಡೇ ಸೋಮವಾರ, ಕಾರ್ತಿಕ್ ಮಾಸ ಇತ್ತಲ್ಲ. ಸೊ ಅದಕ್ಕೆ ಇಲ್ಲೇ ನಿಯರ್ ಬೈ ಮಹದೇಶ್ವರ ಟೆಂಪಲ್ಗೆ ಹೋಗ್ಬಿಟ್ಟು ಬಂದು ಶಿವಂದು ಯೂಶ್ವಲಿ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ್ ಸೋಮವಾರ ಶಿವಂದು ಅಥವಾ ವಿಷ್ಣುವಿನ ದರ್ಶನ ಮಾಡಬೇಕಂತ ಹೇಳ್ತಾರೆ. ಸೊ ನಾನು ಈ ಇಯರಲ್ಲಿ ಕಾರ್ತಿಕ್ ಮಾಸದಲ್ಲಿ ಇದೆ ಫಸ್ಟು ಶಿವನ ದರ್ಶನ ಮಾಡ್ತಿರೋದು. ಹಾಗೆಯೇ ನಂದು ಫ್ರೆಂಡ್ ಮನೆ ಗೃಹ ಪ್ರವೇಶ ಇತ್ತು, ಅಲ್ಲಿಗೆ ಹೋಗಿದ್ವಿ. ನೈಟು ಆ್ಯಸ್ ಯೂಶ್ವಲ್ ಗಣಪತಿ ಹೋಮ ಮಾಡಿಸಿದ್ರು. ತುಂಬ ಚೆನ್ನಾಗಿ ದೇವ್ರ ಫೋಟೋ ಎಲ್ಲ ಇಟ್ಟು ಹೂವಿನಿಂದ ಮತ್ತು ರಂಗೋಲಿ ಮಿಕ್ಸ್ ಮಾಡಿ ರಂಗೋಲಿ ಮಾಡಿದರು, ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಸತ್ಯನಾರಾಯಣ ಪೂಜೆ ಕೂಡ ಆಯಿತು, ದರ್ಶನ ಎಲ್ಲ ಆಗಿ ಗೃಹ ಪ್ರವೇಶ ಮುಗಿಸಿ ಊಟ ಮಾಡಿ ಸೊ ವಾಪಸ್ ಬಂದಿದ್ದು ಆಯಿತು. ಇಲ್ಲಿ ನಾನು ಸಲ್ವಾರ್ ಹಾಕ್ಕೊಂಡು ಹೋಗಿದ್ದೆ, ಸೊ ಅದೇ ಡ್ರೆಸ್ ಇದು ಆ್ಯಕ್ಚುಲಿ. ಅದಾದಮೇಲೆ ಈವ್ನಿಂಗ್ ಹೆಬ್ಬಾಳ್ಕೆರೆಗೆ ಹೋಗಿದೆ. ಸನ್ಸೆಟ್ ಎಷ್ಟು ಚೆನ್ನಾಗಾಗಿದೆ ನೋಡಿ, ಅಪರೂಪಕ್ಕೆ ಆಗುತ್ತೆ ಈ ಥರ. ಐ ಥಿಂಕ್ ಅವತ್ತು ಪೌರ್ಣಮಿ ಹುಣ್ಣಿಮೆ ಅಂತ ಅನ್ಕೋತೀನಿ, ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಸೊ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಆಯಿತು ಸನ್ಸೆಟ್. ಸೊ ಅದಕ್ಕೆ ವಿಡಿಯೋ ಮಾಡಿದೆ. ಅದಾದಮೇಲೆ ನೆಕ್ಸ್ಟ್ ಟ್ಯೂಸ್ಡೇ ತುಳಸಿ ಹಬ್ಬ ನಮ್ಮ ಮನೇಲಿ ಯೂಶ್ವಲಿ ಮಾಡ್ತಿರಲಿಲ್ಲ. ನಾನು ಬಂದಮೇಲೆ ಸಿಂಪಲ್ಲಾಗಿ ಮಾಡ್ತೀವಿ, ನಾನು ಮಾಡ್ತಿರೋದು ಆ್ಯಕ್ಚುಲಿ. ಅದಾದಮೇಲೆ ಮತ್ತೆ ಇನ್ನೂ ಒಂದು ಗೃಹ ಪ್ರವೇಶಕ್ಕೆ ಹೋದ್ವಿ, ನನ್ನ ಕಸಿನ್ದು, ಲೈಕ್ ನನ್ನ ಹಸ್ಬೆಂಡ್ ಮನೆ ಸೈಡ್ದು. ಅಲ್ಲೂ ಅಷ್ಟೇ ಸತ್ಯನಾರಾಯಣ ಪೂಜೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ದೊಡ್ಡದಾಗಿ ಮಾಡಿದರು. ಮನೆ ಕೂಡ ತುಂಬ ಚೆನ್ನಾಗಿತ್ತು. ಸೊ ದರ್ಶನ ಕೂಡ ಆಯಿತು. ನಾವು ಆ್ಯಕ್ಚುಲಿ ಪೂಜೆ ಆದಮೇಲೆ ಹೋದ್ವಿ. ನಾವಿಲ್ಲಿಂದ 2 hours ಜರ್ನಿ ಮದ್ದೂರು, ಅಲ್ಲಿಗೆ ಹೋಗೋದು ಸ್ವಲ್ಪ ಲೇಟ್ ಆಯಿತು ಹಾಗಷ್ಟರಲ್ಲಿ. ಬಟ್ ಪೂಜೆ ಎಲ್ಲ ಹಾಗೆ ಇರುತ್ತಲ್ಲ. ಆಫ್ಟರ್ ದಟ್ ನೆಕ್ಸ್ಟ್ ಆಮೇಲೆ 2 days ಆದಮೇಲೆ ಫುಲ್ ಪ್ಯಾಕಿಂಗು. ನೀವು ಬ್ಯಾಗ್ ನೋಡ್ತಿದ್ರೆ ಅನ್ಕೊಬೋದು ಏನೋ ಒಂದು 15 days ಇಲ್ಲ ಟ್ರಿಪ್ಪು ಯಾವುದು ಅಂತ. ಯಾವುದೇ ಥರ ಟ್ರಿಪ್ ಯಾವುದೂ ಇಲ್ಲ, ಜಸ್ಟ್ ಮ್ಯಾರೇಜ್ಗೆ. ಬ್ಯಾಗ್ ತುಂಬ ದೊಡ್ಡದಿದೆ, ಅಲ್ಲಿ ಆ್ಯಕ್ಚುಲಿ ಅರ್ಧಕ್ಕರ್ಧ ಖಾಲಿ ಇದೆ. ಬಟ್ ನನಗೆ ಅದಕ್ಕಿಂತ ಸ್ವಲ್ಪ ಚಿಕ್ಕದಿದೆ ಲಗೇಜ್, ಫುಲ್ಲು ಟೈಟ್ ಆಗೋಂತಹದ್ದು. ಇಲ್ಲೇ ತುಂಬ ದೊಡ್ಡದಿದೆ ಅಂದ್ಬಿಟ್ಟು ಓಕೆ ದೊಡ್ಡದೇ ಇರಲಿ, ಫ್ರೀ ಆಗಿರುತ್ತೆ ಅಂದ್ಬಿಟ್ಟು ನಾನು ಇದರಲ್ಲೇ ಪ್ಯಾಕ್ ಮಾಡಿದೆ. ಸೊ ಫೈನಲಿ ಪ್ಯಾಕಿಂಗ್ ಎಲ್ಲ ಆಯಿತು. ಆ್ಯಕ್ಚುಲಿ ಮದುವೆ ಇರೋದು ಬ್ಯಾಕ್ ಟು ಬ್ಯಾಕ್ ಮದುವೆ ಇತ್ತು, ಅದಕ್ಕೋಸ್ಕರ ಆಲ್ಮೋಸ್ಟ್ ಒಂದು 4 ಸಿಲ್ಕ್ ಸ್ಯಾರೀಸು, ಆಮೇಲೆ ಎಕ್ಸ್ಟ್ರಾ ಒಂದೊಂದು ಕ್ಲಾತ್ಸು, ನನ್ನ ಮಗಳದು ಎಲ್ಲ ತುಂಬ, ಆಮೇಲೆ ಕಾಸ್ಮೆಟಿಕ್ಸ್ದು ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಆಲ್ಮೋಸ್ಟ್ ಆಗಿದೆ. ಅಲ್ಲಿ ನೋಡಿ ಅರ್ಧಕ್ಕರ್ಧ ಇದೆ. ಸೊ ಪ್ಯಾಕಿಂಗ್ ಫೈನಲಿ ಆಯಿತು. ಅದಾದಮೇಲೆ ನಾನು ಫಸ್ಟ್ ಮದುವೆಗೆ ಹೋದ್ವಿ. ಈ ಮದುವೆಗಳೂ ಅಷ್ಟೇ ನನ್ನ ಹಸ್ಬೆಂಡ್ ಮನೆ ಸೈಡ್ದು. ಸೊ ಬೆಳಗ್ಗೆ ಗಂಡು ಕರಿಯೋ ಪ್ರೋಗ್ರಾಮ್. ಆ್ಯಕ್ಚುಲಿ ಈ ಮದುವೆ ಹುಡುಗಿ ಕಡೆಯಿಂದ ನಾವು ಹೋಗಿದ್ದು. ನಾವು ಅರ್ಲಿ ಮಾರ್ನಿಂಗೇ ಹೋಗಿದ್ವಿ, ಗಂಡು ಕರಿಯೋ ಪ್ರೋಗ್ರಾಮ್ ಇತ್ತು, ಎಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ಸೊ ನಾನು ಇಲ್ಲಿ ವೇರ್ ಮಾಡಿರುವಂತಹ ಸಾರಿ ಐ ಥಿಂಕ್ ನನ್ನ ಬೀಗ್ರೂಟದ್ದು. ಇದು ಸೆಕೆಂಡ್ ಟೈಮ್ ನಾನು ವೇರ್ ಮಾಡ್ತಿರೋದು. ಆಲ್ಮೋಸ್ಟ್ ನನ್ನ ಮದುವೆಯಾಗಿ 7 ವರ್ಷ ಆಯಿತು, 7 years. ನಾನು ಇದು ಸೆಕೆಂಡ್ ಟೈಮ್ ವೇರ್ ಮಾಡ್ತಿರೋದು. ಮೀನ್ಸ್ ವೇರ್ ಮಾಡೋದಕ್ಕೆ ಆಪ್ಷನ್ ಎಲ್ಲೋ ಚಾನ್ಸ್, ಮೇಯ್ನ್ ಆಪ್ಷನ್ಗಿಂತ ಚಾನ್ಸ್ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಸೊ ಫುಲ್ಲು ರಿಸೆಪ್ಷನ್ಗೆಲ್ಲ ಈ ಥರ ರೆಡಿ ಮಾಡಿದರು. ಹಿಂದೆ ಮಂಟಪಕ್ಕೆ ರೆಡಿ ಮಾಡಿದ್ದಾರೆ ಅವರು. ರಿಸೆಪ್ಷನ್ದು ಡೆಕೋರೇಷನ್ನೇ ಮುಂದೆ ಬಿಟ್ಬಿಟ್ಟಿದ್ದಾರೆ, ಅದಕ್ಕೆ ಮಂಟಪ ಏನು ಕಾಣಿಸ್ತಿಲ್ಲ. ಸೊ ನೈಟ್ ಡೇ ಅದೇ ಇದೆ. ಮತ್ತು ಹುಡುಗಿಗೆ ಆ್ಯಸ್ ಯೂಶ್ವಲ್ ಶಾಸ್ತ್ರಗಳಿರುತ್ತಲ್ಲ, ಅದನ್ನೆಲ್ಲ ಮಾಡ್ತಿದ್ದಾರೆ. ಹಾಗೆಯೇ ನೋಡಿ ಫುಲ್ಲೆಲ್ಲ ಇಲ್ಲಿ ವಿಡಿಯೋದಲ್ಲಿ ನಾನು ಕ್ಯಾಪ್ಚರ್ ಮಾಡಿರೋದು, ಹತ್ತಿರಕ್ಕೆ ಹೋಗಲಿಲ್ಲ, ಅಲ್ಲಿ ತುಂಬ ಕವರ್ ಆಗಿದ್ರು ದೂರದಿಂದ ನಾವು ಮಾಡಬೇಕಂದ್ರೆ. ಸೊ ಅದಾದಮೇಲೆ ನೆಕ್ಸ್ಟ್ ಈವ್ನಿಂಗು ಇನ್ನೊಂದು ಮದುವೆ ಇತ್ತು. ಅದಕ್ಕೆ ನಾನು ಇದು ನಂದು ಮುಹೂರ್ತದ್ದು ಸೋದ್ರ ಮಾವನ ಸಾರಿ ಅಂತ ಹೇಳ್ತಾರಲ್ಲ ಅದು. ಆ್ಯಕ್ಚುಲಿ ನಾನು ಸಪ್ರೇಟ್ ಲಾಗ್ ಮಾಡಿದಾಗ ನಿಮಗೆ ಫುಲ್ ಡೀಟೇಲ್ಸ್ ಶೇರ್ ಮಾಡ್ತೀನಿ. ಅದನ್ನು ರಿಸೆಪ್ಷನ್ಗೆ ಹಾಕಿದ್ದೆ, ಜಸ್ಟ್ ಸಿಂಗಲ್ ಪಿನ್ ವೇರ್ ಮಾಡಿ. ಆ್ಯಂಡ್ ರಿಸೆಪ್ಷನಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಆಗಿರ್ಬೋದು, ಈವನ್ ಡ್ಯಾನ್ಸು 3-4 ಡ್ಯಾನ್ಸ್ ಮಾಡಿದ್ರು, ತುಂಬಾ ಚೆನ್ನಾಗಿ ಬಂತು. ಇವಾಗೆಲ್ಲ ಒಂಥರ ಅದು ಕಂಪಲ್ಸರಿ ಅಂತಲೇ ಹೇಳ್ಬೋದು, ಇಲ್ಲ ಆ ಲುಕ್ಕೇ ಇರಲ್ಲ ಆ ಥರ. ಸೊ ಹುಡುಗಿ ವೆಲ್ಕಮ್ ಇಂದನೂ ಹಿಡಿದು ಮಧ್ಯ ಫುಲ್ಲು ಎಲ್ಲ ಫೋಟೋ ತೆಗೆಸ್ಕೊಬರ್ತಾರಲ್ಲ, ಎಲ್ಲ ಸ್ಟಾಪ್ ಮಾಡಿ ಮತ್ತೆ ಪ್ಲೇ ಮಾಡ್ತಾ ಮಧ್ಯ ಸಾಂಗ್ ಹಾಡ್ತಿದ್ರು, ತುಂಬ ಚೆನ್ನಾಗಿ ಬಂತು. ಸೊ ನೈಟ್ ಅಷ್ಟಾಯಿತು. ದೆನ್ ಮಾರ್ನಿಂಗು
ಮುಹೂರ್ತಾಗೆ ಮಂಟಪ ಮಧ್ಯದಲ್ಲಿತ್ತು, ಹಾಲ್ ಮಧ್ಯದಲ್ಲಿ. ಇವಾಗೆಲ್ಲ ಅದು ಮ್ಯಾಂಡೇಟ್ರಿ ಅಂತಲೇ ಹೇಳ್ಬೋದು. ಸೊ ಮಧ್ಯದಲ್ಲೇ ಎಲ್ಲ ಡೆಕೋರೇಷನ್ ಮಾಡಿದರು. ಹುಡುಗನ ಕರ್ಕೊಂಬಂದು ಪರ್ದೆದು ಅದು ಏನೇನೋ ಶಾಸ್ತ್ರಗಳಿಗೆ ಆ್ಯಸ್ ಯೂಸಲ್ ಆಯಿತು. ಸೊ ಹುಡುಗಿನ ಕರ್ಕೊಂಬರ್ತಿದ್ದಾರೆ. ಶಿ ಈಸ್ ದ ಬ್ರೈಡ್ ಆಫ್ ದಿಸ್ ಮ್ಯಾರೇಜ್. ಅದಾದಮೇಲೆ ನೆಕ್ಸ್ಟು ನಾನು ವಾಪಸ್ ಮನೆಗೆ ಬಂದ್ವಿ. ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ ನೆಕ್ಸ್ಟ್ ಕಾರ್ತಿಕ ಮಾಸ ಅಂತ. ಸೊ ಅದಾಯಿತು. ಅದಾದಮೇಲೆ ಮದುವೆಲಿ ನನ್ನ ಮಗಳು ರೀಲ್ಸ್ ಮಾಡಿರ್ಬೋದು, ವೀಡಿಯೋಸು ಅವಳಿಗೆ ಇಷ್ಟ ಬಂದಿದ್ದ ಥರ ನಾನು ಯಾವುದೇ ಥರ ಫೋಟೋ ತೊಗೊಂಡಿದ್ದೀನಿ. ವೀಡಿಯೋ ಯಾವುದೂ ಮಾಡೋಕ್ಕೆ ಹೋಗಲಿಲ್ಲ. ಅವಳಿಗೆ ಸ್ಲೋ ಮೋಷನ್ದೆಲ್ಲ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಂದು ಇನ್ನೊಂದು ಕಸಿನ್ ಸಜೆಸ್ಟ್ ಮಾಡಿದ್ಲು. ಸೊ ಅವಳು ತೊಗೊಂಡಿದ್ದಾಳೆ ಕ್ಲಿಪ್ಪಿಂಗ್ಸು. ನಾನಿಲ್ಲಿ ನನ್ನ ಮಗಳದ್ದು ಮಾತ್ರ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡಿದ್ದೀನಿ ಇಲ್ಲಿ. ಸೊ ಇಷ್ಟು ಇವತ್ತಿನ ಲಾಗ್. ಆಲ್ಮೋಸ್ಟು ಈ ಲಾಗಲ್ಲಿ ನಾನು ಮುಂಚೆನೇ ಹೇಳಿದ್ದೆ, ಟೆಂಪಲ್ ವಿಸಿಟ್ ಆಗಿರ್ಬೋದು, ಟೆಂಪಲ್ ರನ್ ಆ್ಯಂಡ್ ವೆಡ್ಡಿಂಗ್ಸ್ ಆ್ಯಂಡ್ ಗೃಹ ಪ್ರವೇಶ 3 ಪ್ರೋಗ್ರಾಮ್ಸು ಮರ್ಜ್ ಮಾಡಿ ಆಲ್ಮೋಸ್ಟ್ ಆ ವೀಕ್ ಈ ಸಂಡೇಯಿಂದ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಮಂಡೇ ಅಂತ ಹೇಳ್ಬೋದು, ಒಂದು 9-10 ಡೇಸ್ದು ಕ್ಲಿಪ್ಪಿಂಗ್ಸು ನಾನು ಈ ಲಾಗಲ್ಲಿ ಕಂಪ್ಲೀಟಾಗಿ ಹಾಕಿದ್ದೀನಿ. ನಾನು ಫಂಕ್ಷನ್ಗಳಲ್ಲಿ ಗೊತ್ತಿರುತ್ತೆ ಎಲ್ಲ, ನಾನು ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಇಷ್ಟು ಇವತ್ತಿಂದು ಲಾಗ್. ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.